ಕಲ್ಕಿ 2898 AD ಹಾಗೂ ಪುಷ್ಪ 2 ಈ ಎರಡೂ ಸಿನಿಮಾಗಳು ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಲಿಸ್ಟ್ನಲ್ಲಿದೆ. ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ ಆಕ್ಟ್ ಮಾಡಿ, ನಾಗಶ್ವಿನ್ ಡೈರೆಕ್ಟ್ ಮಾಡಿರುವಂತಹ ಎಪಿಕ್ ಸೈನ್ಸ್ ಫಿಕ್ಷನ್ ಡ್ರಾಮಾ ಮತ್ತೆ ಅಲ್ಲು ಅರ್ಜುನ್, ರಶ್ಮಿಕಾ, ಡಾಲಿ ಧನಂಜಯ, ಫಹದ್ ಫಾಜಿಲ್ ಆಕ್ಟ್ ಮಾಡಿರುವಂತಹ ಪುಷ್ಪ ದ ರೈಸ್ ನ ಸೀಕ್ವೆಲ್ ಈ ಪುಷ್ಪ ದ ರೂಲ್ ಈ ಎರಡೂ ಸಿನಿಮಾಗಳು ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿವೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈ ಎರಡೂ ದೊಡ್ಡ ಸಿನಿಮಾಗಳನ್ನ ಯಾವ ಪ್ರೊಡಕ್ಷನ್ ಹೌಸ್ ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕಲ್ಕಿ ಬಂದು ಜೂನ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ತೆಲುಗು, ಹಿಂದಿ ಸೇರಿದಂತೆ ಕನ್ನಡ, ತಮಿಳು ಹಾಗೂ ಮಲಯಾಳಂನಲ್ಲಿ ಸಿನಿಮಾ ಬರ್ತಾ ಇದೆ. ಇನ್ನು ಪುಷ್ಪ 2 ಇದೇ ಆಗಸ್ಟ್ 15ರಂದು ರಿಲೀಸ್ ಆಗ್ತಾ ಇದೆ. ಅದೇ ದಿನ ನಮ್ಮ ಭೈರತಿ ರಣಗಲ್ ಕೂಡ ರಿಲೀಸ್ ಆಗ್ತಾ ಇದೆ. ಇದು ಸದ್ಯದ ಮಟ್ಟಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲಾಶ್. ಜೈಲರ್ ಸಿನಿಮಾ ಬಂದ ಮೇಲೆ ಶಿವಣ್ಣ ಅವರಿಗೆ ಪರಭಾಷೆಯಲ್ಲಿ ಫ್ಯಾನ್ಸ್ ಇರೋದ್ರಿಂದ ಭೈರತಿ ರಣಗಲ್ ಕೂಡ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಬಹುದು. ಕಲ್ಕಿ ಟೀಮ್ ಇಂದ ಒಂದು ಗ್ಲಿಮ್ಸ್, ಅದಾದ್ಮೇಲೆ ಅಮಿತಾಬ್ ಬಚ್ಚನ್ ರ ಅಶ್ವತ್ಥಾಮ ಗ್ಲಿಮ್ಸ್, ಈಗ ರೀಸೆಂಟ್ ಆಗಿ ಟ್ರೈಲರ್ ಗಳನ್ನ ಬಿಟ್ಟಿದ್ದಾರೆ. ಹಾಗೆ ಬುಜ್ಜಿ ಅಂಡ್ ಭೈರವ B&B ಅನ್ನೋ ಒಂದು ಆನಿಮೇಟೆಡ್ ಸೀರೀಸ್ ಅನ್ನ ಬಿಟ್ಟಿದ್ದಾರೆ. ಅದು ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸಿನಿಮಾದಲ್ಲಿ ಕಮಲ್ ಹಾಸನ್ ಹಾಗೂ ದೀಪಿಕಾ ಪಡುಕೋಣೆ ಕೂಡ ಆಕ್ಟ್ ಮಾಡಿದ್ದಾರೆ. ಕಮಲ್ ರದ್ದು ಸಿನಿಮಾದಲ್ಲಿ ನೆಗೆಟಿವ್ ಪಾತ್ರ ಅಂತ ಹೇಳಲಾಗ್ತಾ ಇದ್ದು, ಅವರ ಲುಕ್ ಆಗ್ಲಿ ಕ್ಯಾರೆಕ್ಟರ್ ಗ್ಲಿಮ್ಸ್ ಆಗ್ಲಿ ಬಿಟ್ಟಿಲ್ಲ. ಇದೇ ಜೂನ್ 10ರಂದು ಹೇಗಿದ್ರು ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಕಲ್ಕಿ ಪುರಾಣದ ಎಪಿಕ್ ಸ್ಟೋರಿಗೆ ಸೈನ್ಸ್ ಫಿಕ್ಷನ್ ನ ಬ್ಲೆಂಡ್ ಮಾಡಿ ವಿಜುವಲ್ಸ್ ಗೆ ಹಾಲಿವುಡ್ ಟಚ್ ಕೊಟ್ಟಿರೋದು ಈ ಪ್ರಾಜೆಕ್ಟ್ ನ ನಿಜಕ್ಕೂ ಯುನೀಕ್ ಮಾಡಿದೆ. ಮಹಾನಟಿ ಆದ್ಮೇಲೆ ನಾಗಶ್ವಿನ್ ಅವರು ಮತ್ತೆ ಸ್ಟ್ರೈಕ್ ಮಾಡ್ತಾರ ಕಾದ್ ನೋಡ್ಬೇಕು. ಇನ್ನು ಪುಷ್ಪ 2 ದ ರೂಲ್ ಗೆ ಬಂದ್ರೆ, ಸಿನಿಮಾದ ಮೊದಲ ಟೀಸರ್ ಬಿಟ್ಟಾಗ್ಲಿಂದನೂ ಸಿನಿಮಾ ಬಜ್ ಮಾಡ್ಕೊಂಡೇ ಬಂದಿದೆ. ಸಿನಿಮಾದ 2 ಸಾಂಗ್ಗಳು ರಿಲೀಸ್ ಆಗಿದ್ದು, ಪುಷ್ಪರಾಜ್ ಟೈಟಲ್ ಟ್ರ್ಯಾಕ್ ಒಳ್ಳೆ ಪೆಪ್ಪಿ ನಂಬರ್ ಆದ್ರೆ ಸಾಮಿ ಸಾಂಗು ಸೂತಿಂಗ್ ಆಗಿದೆ. ಎರಡೂ ಹಾಡುಗಳ ಕನ್ನಡ ಸಾಹಿತ್ಯ ಕೂಡ ನಿಜಕ್ಕೂ ಚೆನ್ನಾಗಿದೆ. ವರದರಾಜ್ ಚಿಕ್ಕಬಳ್ಳಾಪುರ ಈ ಹಾಡುಗಳನ್ನ ಬರೆದಿದ್ದಾರೆ. ತೆಲುಗುವಿಂದ ಡಬ್ ಆಗಿರುವಂತಹ ಸಾಕಷ್ಟು ಹಿಟ್ ಹಾಡುಗಳ ಸಾಹಿತ್ಯ ಇವ್ರದೇನೆ. ಕಾಟಾಚಾರಕ್ಕೆ ಸಾಂಗ್ಸ್ ನ ಹಾಗೆ ಟ್ರಾನ್ಸ್ಲೇಟ್ ಮಾಡದೆ ಎಫರ್ಟ್ ಹಾಕಿ ಬರೀತಾರೆ ಇವರು. ಇನ್ನು ಸಿನಿಮಾ ರಿಲೀಸ್ಗೆ 2 ತಿಂಗಳಿರೋದ್ರಿಂದ ಸಿನಿಮಾಗೆ ತೆಲುಗು ಹಾಗೂ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ಬಜ್ ಇರೋದ್ರಿಂದ ಸಿನಿಮಾ ಪ್ರಮೋಷನ್ಸ್ ನ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲೇ ಸಿನಿಮಾ ತಂಡ ಮಾಡುತ್ತೆ. ಈಗ IPL ಮುಗೀತು, ಎಲೆಕ್ಷನ್ ಮುಗೀತು, ಇನ್ನೇನಿದ್ರು ದೊಡ್ಡ ಸಿನಿಮಾಗಳು ಒಂದೊಂದಾಗಿ ರಿಲೀಸ್ ಆಗಿ ಧೂಳೆಪ್ಸದೆ. ಈ ಎರಡೂ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದ್ದು, ಕರ್ನಾಟಕದಲ್ಲೂ ಈ ಎರಡೂ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಕಲ್ಕಿ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಕನ್ನಡದ ದೊಡ್ಡ ಪ್ರೊಡಕ್ಷನ್ ಹೌಸ್ ಆದಂತಹ KVN ಪ್ರೊಡಕ್ಷನ್ಸ್ ಬೈ ಮಾಡಿದೆ. ರಾಜಮೌಳಿ ಅವರ RRR ಸಿನಿಮಾವನ್ನ ಇದೇ KVN ಪ್ರೊಡಕ್ಷನ್ಸ್ ಅವರು ಬರೋಬ್ಬರಿ 50 ಕೋಟಿ ಕೊಟ್ಟು ಬೈ ಮಾಡಿದ್ರು. ಆದ್ರೆ ಕಲ್ಕಿ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಪುಷ್ಪ 2 ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನ ಎನ್ ಸಿನಿಮಾಸ್ ಪಡ್ಕೊಂಡಿದೆ. ಈ ಹಿಂದೆ ದಸರಾ, ವಾಲ್ಟರ್ ವೀರಯ್ಯ ಹಾಗೂ ವೀರ ನರಸಿಂಹ ರೆಡ್ಡಿ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ದು ಇದೇ ಸಂಸ್ಥೆ. ಹಾಗೆ RRR ಸಿನಿಮಾಗೆ ಕರ್ನಾಟಕದಲ್ಲಿ ಮಾಡಿದಂತಹ ಪ್ರೀ ರಿಲೀಸ್ ಈವೆಂಟ್ ತರ KVN ಪ್ರೊಡಕ್ಷನ್ಸ್ ಕಲ್ಕಿ ಸಿನಿಮಾಗೂ ಮಾಡ್ತಾರ ಕಾದ್ ನೋಡ್ಬೇಕು. KVN ಪ್ರೊಡಕ್ಷನ್ ಸದ್ಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪ್ರೇಮ್ಸ್ ಹಾಗೂ ಧ್ರುವ ಸರ್ಜಾ ಅವರ KD ಸಿನಿಮಾವನ್ನ ಕೂಡ ಮಾಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇನ್ನು ಇವ್ರದೇ ಪ್ರೊಡಕ್ಷನ್ಸ್ ನಲ್ಲಿ ದರ್ಶನ್ ಹಾಗೂ ಪ್ರೇಮ್ಸ್ ಅವರ ಸಿನಿಮಾ ಕೂಡ ಮೂಡ್ ಬರಲಿದೆ. ಇವೆಲ್ಲದರ ಜೊತೆಗೆ ತಮಿಳಿನ ಸ್ಟಾರ್ ನಟ ವಿಜಯ್ ಅವರಿಗೂ ಕೂಡ KVN ಪ್ರೊಡಕ್ಷನ್ ಒಂದು ಸಿನಿಮಾ ಮಾಡ್ತಾ ಇದೆ. ಕಲ್ಕಿ ಸಿನಿಮಾದಿಂದ ಪ್ರಭಾಸ್ರಿಗೆ ದೊಡ್ಡ ಕಂಬ್ಯಾಕ್ ಆಗ್ಬೋದು, ಮತ್ತೆ ದೊಡ್ಡ ಬಾಕ್ಸ್ ಆಫೀಸ್ ಕಲೆಕ್ಷನ್ಗಳು ಈ ಸಿನಿಮಾದಿಂದ ಶುರು ಕೂಡ ಆಗ್ಬೋದು. ಇದೆಲ್ಲದರ ಜೊತೆಗೆ ಈ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳನ್ನ ಮೂಲೆ ಗುಂಪು ಮಾಡದೇ ಇರಲಿ, ಸಿನಿಮಾ ಚೆನ್ನಾಗಿದ್ದಲ್ಲಿ ಆದಷ್ಟು ಕನ್ನಡದ ಅವತರಣಿಕೆಯಲ್ಲಿ ಸಿನಿಮಾವನ್ನು ನೋಡುವಂತಹ ಪ್ರಯತ್ನವನ್ನ ನಾವು ಮಾಡೋಣ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರೆದಿರೋದು ವಿನೋದ್ ಎನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.